ಎಲ್ರಿಗೂ ನಮಸ್ಕಾರ. ನಾನಿವತ್ತು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ನಿಮ್ಮ ಅಕೌಂಟೆನ್ಸಿ ಸೆಕೆಂಡ್ PUC 5th ಚಾಪ್ಟರ್ನ ತಗೊಂಡಿದ್ದೀನಿ. ಥಿಯರಿನ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳೋಣ. ಅದರಿಂದ ಬರೋವಂತಹ ಪ್ರಾಕ್ಟಿಕಲ್ಸ್ ನಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಈ ಚಾಪ್ಟರಿಂದ ನಾನು ಇಲ್ಲಿ ಬರೆದಿರೋ ಟಾಪಿಕ್ಸಲ್ಲಿ 2 ಮಾರ್ಕ್ಸ್ ಕಂಪಲ್ಸರಿಯಾಗಿ ಬಂದೇ ಬರುತ್ತೆ. ಸೊ ಈ ಚಾಪ್ಟರಲ್ಲಿ ನಮಗೆ 2 ಮಾರ್ಕ್ಸ್ 1 ಕ್ವಶನ್ ಮತ್ತು 12 ಮಾರ್ಕ್ಸ್ 1 ಕ್ವಶನ್ ಕಂಪಲ್ಸರಿ ಇರುತ್ತೆ. ಬನ್ನಿ ಹಾಗಾದರೆ ಬೇಗ ತಿಳ್ಕೊಳ್ಳೋಣ. ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್. ಡಿಸಲ್ಯೂಷನ್ ಅಂತ ಹೇಳಿದ್ರೆ ನಥಿಂಗ್ ಬಟ್ ಕ್ಲೋಸಿಂಗ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್. ಸರಿನಾ? ನೋಡಿ ಇಲ್ಲಿ ಮೀನಿಂಗ್ ಬರ್ದಿದ್ದೀನಿ. ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಇಟ್ ಈಸ್ ನಥಿಂಗ್ ಬಟ್ ಆಲ್ ದ ಪಾರ್ಟ್ನರ್ಸ್ ಆಫ್ ದ ಫಾರ್ಮ್. ಅಂದ್ರೆ ಕಂಪನಿಯ ಎಲ್ಲಾ ಪಾರ್ಟ್ನರ್ಸ್ ಕಟ್ ಆಫ್ ದೇರ್ ರಿಲೇಶನ್ಶಿಪ್ ವಿತ್ ದ ಫಾರ್ಮ್. ಅಂದ್ರೆ ಕಟ್ ಆಫ್ ದೇರ್ ಕನೆಕ್ಷನ್ ನಥಿಂಗ್ ಬಟ್ ಆಸ್ ಅ ಪಾರ್ಟ್ನರ್ ಆಗಿ ಅವರು ರಿಲೇಶನ್ಶಿಪ್ ಮತ್ತು ಫಾರ್ಮ್ ಮುಖಾಂತರ ಕಟ್ ಮಾಡ್ಕೊಳ್ತಿದ್ದಾರೆ. ಅಂಡ್ ದ ಬಿಸ್ನೆಸ್ ಆಫ್ ದ ಫಾರ್ಮ್ ವಿಲ್ ಕಮ್ಸ್ ಟು ಆನ್ ಎಂಡ್. ಬಿಸ್ನೆಸ್ ಆಫ್ ದ ಫಾರ್ಮ್ನ ಬಿಸ್ನೆಸ್ ಕ್ಲೋಸ್ ಆಗುತ್ತೆ. ಫಾರ್ಮ್ನಲ್ಲಿ ಯಾವುದೇ ರೀತಿಯ ಬಿಸ್ನೆಸ್ ನಡೆಸೋದಿಲ್ಲ. ಫಾರ್ಮು ಸಹ ಕ್ಲೋಸ್ ಆಗುತ್ತೆ. ಇದು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್. ಸರಿನಾ? ಹಾಗಾದ್ರೆ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ಗೆ ಸೆಪರೇಟ್ ಮೀನಿಂಗ್ ಬರ್ದಿದ್ದೀನಿ ನೋಡಿ. ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತೇ ಇದೆ, 2 or more ಪಾರ್ಟ್ನರ್ಸ್ ಇರ್ತಾರೆ ಅಥವಾ 2 or more ಪಾರ್ಟ್ನರ್ಸ್ ಇರ್ತಾರೆ ಅಲ್ವಾ? ಸೊ 2 or more ಪಾರ್ಟ್ನರ್ಸ್ ಇದ್ದಾಗ ಏನಾಗುತ್ತೆ, ಅಲ್ಲಿ 3 ಪಾರ್ಟ್ನರ್ಸ್ ಇದ್ದಾರೆ ಅಂತ ಅನ್ಕೊಳ್ಳಿ. ಆ 3 ಪಾರ್ಟ್ನರ್ಸ್ ಅಲ್ಲಿ ಅಂದ್ರೆ 3 ಪಾರ್ಟ್ನರ್ಸ್ ಅಂದ್ರೆ 5 to 6 ಆದ್ರೂ ಆಗಿರ್ಬೋದು. ಅದರಲ್ಲಿ 1 or 2 ಪಾರ್ಟ್ನರ್ಸ್ ಅಥವಾ ಸಮ್ ಪಾರ್ಟ್ನರ್ಸ್ ಟರ್ಮಿನೇಟ್ ದೇರ್ ಕನೆಕ್ಷನ್ ವಿತ್ ದ ಫಾರ್ಮ್. ಅಂದ್ರೆ ಕೆಲವೊಬ್ರು ಪಾರ್ಟ್ನರ್ಸ್ ಫಾರ್ ಎಕ್ಸಾಂಪಲ್ ಅವರು ಪ್ಲೇಸ್ ಚೇಂಜ್ ಮಾಡ್ತಿರ್ಬೋದು, ಅಥವಾ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇರ್ಬೋದು, ಅಥವಾ ಅವ್ರಿಗೆ ಎಲ್ಲೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು, ಅಥವಾ ಅವ್ರಿಗೆ ಕಂಟಿನ್ಯೂಸ್ ಆಗಿ ಬಿಸ್ನೆಸ್ ಫಾರ್ಮ್ ಅಲ್ಲಿ ಆಕ್ಟಿವ್ ಆಗಿ ಇನ್ವಾಲ್ವ್ ಆಗೋದಕ್ಕಿಲ್ಲ. ಆದ್ರಿಂದ ಏನಾಗ್ತಾರೆ, ಅವ್ರ ಇಂಟ್ರೆಸ್ಟ್ ಕಳ್ಕೊಂಡು ನಾವು ಫಾರ್ಮ್ ಇಂದ ಬಿಟ್ಟು ಹೋಗ್ತೀವಿ ಅಂತ ಹೇಳಿ ಹೊರಗಡೆ ಬಂದ್ಬಿಡೋದನ್ನ. ಅಥವಾ ಮಿಕ್ಕಿದಂತಹ ಪಾರ್ಟ್ನರ್ಸ್ ಏನಾಗ್ತಾರೆ, ರಿಮೈನಿಂಗ್ ಪಾರ್ಟ್ನರ್ಸ್ ಅಂತ ಕರಿತೀವಿ, ಮಿಕ್ಕಿರೋ ಪಾರ್ಟ್ನರ್ಸ್ನ ಅವರು ಬಿಸ್ನೆಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಇದನ್ನ ಏನಂತ ಕರಿತೀವಿ ನಾವು, ಪಾರ್ಟ್ನರ್ಶಿಪ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಇದನ್ನ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳ್ಕೊಳ್ಳಿ. ಸೊ ಇಲ್ಲಿ ಕಂಪನಿ ಇದೆ ಅನ್ಕೊಳ್ಳಿ. ಕಂಪನಿಯಲ್ಲಿ ಒಂದು 5 ಮೆಂಬರ್ಸ್ ಪಾರ್ಟ್ನರ್ಸ್ ಇದ್ದಾರೆ ಅನ್ಕೊಳ್ಳಿ. ಸೊ ಕಂಪನಿಯಲ್ಲಿ ABCDE ಅಂತ ತಿಳ್ಕೊಳ್ಳೋಣ. ಈ ABCDE 5 ಪರ್ಸನ್ಸ್ ಇದ್ದಾರೆ ಅನ್ಕೊಳ್ಳಿ. ಈ 5 ಪರ್ಸನ್ ಅಲ್ಲಿ A ಮತ್ತೆ B ಮಾತ್ರ ಆ ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ಕಂಟಿನ್ಯೂ ಮಾಡೋದಕ್ಕೆ ಇಷ್ಟ ಇರಲ್ಲ. ಸೊ CDE 3 ಜನಕ್ಕೂ ಪಾರ್ಟ್ನರ್ಶಿಪ್ ಕಂಪನಿಯಲ್ಲಿ ಕಂಟಿನ್ಯೂ ಮಾಡೋದಕ್ಕೆ ಇಷ್ಟ ಇರುತ್ತೆ. ಈ ಸಿಚುವೇಶನ್ ನಾವೇನಂತ ಕರಿತೀವಿ, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂದ್ರೆ ಏನು, ಓನ್ಲಿ ಸಮ್ ಆಫ್ ದ ಪಾರ್ಟ್ನರ್ಸ್ ಕಟ್ ಆಫ್ ದೇರ್ ರಿಲೇಶನ್ಶಿಪ್ ವಿತ್ ದ ಫಾರ್ಮ್. ಅವರ ರಿಲೇಶನ್ಶಿಪ್ ಫಾರ್ಮ್ ಜೊತೆಗೆ ಕಟ್ ಮಾಡ್ಕೊಳ್ತಾರೆ. ರಿಮೈನಿಂಗ್ ಪಾರ್ಟ್ನರ್ಸ್ ಏನಿದ್ದಾರೆ ಅವರು ಕಂಟಿನ್ಯೂ ವಿತ್ ದ ಫಾರ್ಮ್. ಕಂಟಿನ್ಯೂ ಆಗಿ ರಿಮೈನಿಂಗ್ ಪಾರ್ಟ್ನರ್ಸ್ ಬಿಸ್ನೆಸ್ ಫಾರ್ಮ್ನ ನಡೆಸ್ಕೊಂಡು ಹೋಗ್ತಾರೆ ವಿತ್ ದ ನ್ಯೂ ಅಗ್ರಿಮೆಂಟ್. AB ನೇಮ್ ತೆಗೆದಾಕಿ ಹೊಸದಾಗಿ ಅಗ್ರಿಮೆಂಟ್ ಮಾಡಿಕೊಂಡು ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡು ಮುಂದುವರಿಸ್ಕೊಂಡು ಹೋಗ್ತಾರೆ. ಇನ್ನೊಂದು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಂತ ಹೇಳಿದ್ರೆ ಏನು, ಕಂಪನಿ ಇದೆ ಅಂತ ಇಟ್ಕೊಳ್ಳಿ. ಸೊ ಅಲ್ಲೂ ಸಹ ABCDE ಒಂದು 5 ಜನ ಪಾರ್ಟ್ನರ್ಸ್ ಇದ್ದಾರೆ ಅನ್ಕೊಳ್ಳಿ. 5 ಜನ ಪಾರ್ಟ್ನರ್ಸು ಸಹ ಅವ್ರಿಗೆ ಕಂಪನಿನ ಕಂಟಿನ್ಯೂ ಮಾಡೋದಕ್ಕೆ ಇಷ್ಟ ಇರಲ್ಲ. ಅಂತ ಹೇಳಿದ್ರೆ ಕಂಪನಿ ಕೆಲವೊಂದ್ಸಲಿ ಏನಾಗಿರುತ್ತೆ, ಕಂಪನಿಯಲ್ಲಿ ಕಂಟಿನ್ಯೂಸ್ ಆಗಿ ಲಾಸಸ್ ಆಗಿರಬಹುದು, ಅಥವಾ ಲಯಬಿಲಿಟೀಸ್ ಜಾಸ್ತಿ ಇರ್ಬೋದು, ಅಥವಾ ಅವ್ರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರ್ಬೋದು. ಹಾಗಾಗಿ ಏನ್ ಮಾಡ್ತಾರೆ, ಎಲ್ಲ ಪಾರ್ಟ್ನರ್ಸು ಸಹ ಡಿಸಿಷನ್ ತಗೊಂಡು ನಾವು ಇನ್ನು ಮೇಲೆ ಕಂಪನಿನ ನಡೆಸೋದು ಬೇಡ ಅಂತ ಹೇಳ್ಬಿಟ್ಟು ಕಂಪನಿನೇ ಕ್ಲೋಸ್ ಮಾಡೋದನ್ನ ನಾವೇನಂತ ಕರಿತೀವಿ, ಡಿಸಲ್ಯೂಷನ್ ಆಫ್ ದ ಫಾರ್ಮ್ ಅಂತ ಕರಿತೀವಿ. ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ. ಇದೇನು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್. ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಇದೇನಾಗಿರುತ್ತೆ, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್. ಇಲ್ಲಿ ಫಾರ್ಮೇ ಕ್ಲೋಸ್ ಆಗಿರುತ್ತೆ. ಪಾರ್ಟ್ನರ್ಶಿಪ್ ಅಲ್ಲಿ ಫಾರ್ಮೇ ಕ್ಲೋಸ್ ಆಗಿರುತ್ತೆ. ನಿಮಗೆ ಅರ್ಥ ಆಯ್ತು ಅನ್ಸುತ್ತೆ ಮೀನಿಂಗು. ಸೊ ಇದರಲ್ಲಿ ಡಿಫ್ರೆನ್ಸಿಯೇಷನ್ ಏನು, ಈ ಡಿಫ್ರೆನ್ಸಿಯೇಷನ್ನು ಅವ್ರಿಗೆ 2 ಮಾರ್ಕ್ಸ್ಗೆ ಕೇಳ್ತಾರೆ. ನೀವು 2 ಪಾಯಿಂಟ್ಸ್ನ ಬರೀಬೇಕು. ಇಲ್ಲಿ ನಾನು 3 ಪಾಯಿಂಟ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಟರ್ಮಿನೇಷನ್ ಆಫ್ ದ ಬಿಸ್ನೆಸ್. ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಏನಾಗಲ್ಲ, ಟರ್ಮಿನೇಟ್ ಆಗಲ್ಲ, ಅಂದ್ರೆ ಕ್ಲೋಸ್ ಆಗೋದಿಲ್ಲ. ಬಿಸ್ನೆಸ್ ಇರುತ್ತೆ. ಓನ್ಲಿ ಏನು, ಪಾರ್ಟ್ನರ್ಸ್ ಯಾರಿಗೆ ಇಷ್ಟ ಇಲ್ವೋ ಅವರು ಮಾತ್ರ ಕಂಪನಿಯಿಂದ ಹೊರಗಡೆ ಬಂದ್ಬಿಡ್ತಾರೆ. ರಿಮೈನಿಂಗ್ ಪಾರ್ಟ್ನರ್ಸು ಕಂಪನಿನ ಬಿಸ್ನೆಸ್ನ ಕಂಟಿನ್ಯೂ ಮಾಡಿಕೊಂಡು ಹೋಗ್ತಾರೆ. ಸೊ ಬಿಸ್ನೆಸ್ ಟರ್ಮಿನೇಟ್ ಆಗೋದಿಲ್ಲ. ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಂತ ಹೇಳಿದ್ರೆ ಏನು, ಅಲ್ಲಿ ಬಿಸ್ನೆಸ್ ಏನಾಗುತ್ತೆ,
ಟರ್ಮಿನೇಟ್ ಆಗುತ್ತೆ, ಬಿಸ್ನೆಸ್ ಏನಾಗುತ್ತೆ, ಟರ್ಮಿನೇಟ್, ಕಂಪನಿನೇ ಕ್ಲೋಸ್ ಆಗಿರುತ್ತೆ. ನೆಕ್ಸ್ಟ್ ಕ್ಲೋಷರ್ ಆಫ್ ಬುಕ್ಸ್. ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಲ್ಲಿ ದ ಬುಕ್ಸ್ ಆಫ್ ಅಕೌಂಟ್ಸ್ ಆರ್ ನಾಟ್ ಕ್ಲೋಸ್ಡ್. ಯಾಕೆ ಕ್ಲೋಸ್ ಆಗಲ್ಲ? ರಿಮೈನಿಂಗ್ ಪಾರ್ಟ್ನರ್ಸ್ ಇರ್ತಾರಲ್ವಾ, ಸೊ ಯಾಕೆ ಅವರು ಬುಕ್ಸ್ ಆಫ್ ಅಕೌಂಟ್ಸ್ ನ ಕ್ಲೋಸ್ ಮಾಡಬೇಕು? ಇಲ್ಲಿ ಬುಕ್ಸ್ ಆಫ್ ಅಕೌಂಟ್ಸ್ ಆರ್ ಕ್ಲೋಸ್ಡ್. ಯಾಕೆ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ರೆ ಕಂಪನಿನೂ ಇರಲ್ಲ, ಹಾಗಾಗಿ ಎಲ್ಲಾ ರೀತಿಯ ಬುಕ್ಸ್ ಏನೇನು ರೆಕಾರ್ಡ್ ಮಾಡಿರ್ತಾರೋ ಅದೆಲ್ಲಾನು ಏನಾಗುತ್ತೆ, ಕ್ಲೋಸ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಒನ್, ಸೆಟಲ್ಮೆಂಟ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ಒಂದು ಕಂಪನಿ ಅಂತ ಹೇಳಿದ್ರೆ ಕಂಪನಿಯಲ್ಲಿ ಅಸೆಟ್ಸ್ ಇರುತ್ತೆ. ಅಸೆಟ್ಸ್ ಅಂದ್ರೆ ಏನು? ಆಸ್ತಿ ಅಲ್ವಾ. ಕಂಪನಿಯಲ್ಲಿ ಲ್ಯಾಂಡ್ ಇರ್ಬೋದು, ಫರ್ನಿಚರ್ ಇರ್ಬೋದು, ಮಿಷನರಿ ಇರ್ಬೋದು, ಬೇರೆ ಯಾವ್ದಾದ್ರು ಎಕ್ವಿಪ್ಮೆಂಟ್, ಕಾರ್, ಬೈಕ್ ಏನಾದ್ರೂ ಆಗಿರ್ಬೋದು. ಆ ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ಅಂದ್ರೆ ಕಂಪನಿ ಲೋನ್ ತಗೊಂಡಿರೋದಾಗಿರುತ್ತೆ. ಇದನ್ನ ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ನ ಹೇಗೆ ಸೆಟಲ್ ಮಾಡ್ತಾರೆ? ಡಿಸಲ್ಯೂಷನ್ ಆಫ್ ದ ಪಾರ್ಟ್ನರ್ಶಿಪ್ ಅಲ್ಲಿ ಆದ್ರೆ ರಿವ್ಯಾಲ್ಯೂ ಮಾಡ್ತಾರೆ. ಅಂದ್ರೆ ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ಪ್ರೆಸೆಂಟ್ ವ್ಯಾಲ್ಯೂ ಏನಾಗಿದೆ, ಮತ್ತೆ ಹೋದಂತ ಪಾರ್ಟ್ನರ್ಗೆ ಯಾವ್ದಾದ್ರು ರೀತಿಯ ಸೆಟಲ್ಮೆಂಟ್ ಕೊಡ್ಬೇಕಾ, ಅದನ್ನೆಲ್ಲ ಕುತ್ಕೊಂಡು ಡಿಸೈಡ್ ಮಾಡಿ ಸೆಟಲ್ಮೆಂಟ್ ಮಾಡೋದಾಗಿರುತ್ತೆ. ನೆಕ್ಸ್ಟ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ಅಸೆಟ್ಸ್ ನ ಏನ್ ಮಾಡ್ತಾರೆ, ಅಸೆಟ್ಸ್ ಇರೋದ್ರಿಂದ ಕಂಪನಿಯಲ್ಲಿ ಅಸೆಟ್ಸ್ ನ ಸೋಲ್ಡ್ ಮಾಡ್ತಾರೆ, ಲಯಬಿಲಿಟೀಸ್ ಏನಾದ್ರೂ ಇದ್ರೆ ಲಯಬಿಲಿಟೀಸ್ ನ ಕ್ಲಿಯರ್ ಮಾಡ್ತಾರೆ. ಇದು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಆಗಿರುತ್ತೆ. ಆದ್ರಿಂದಾನೇ ನಿಮ್ಗೆ ಅಡ್ಮಿಷನ್ ಆಫ್ ದ ಪಾರ್ಟ್ನರ್, ರಿಟೈರ್ಮೆಂಟ್ ಆಫ್ ದ ಪಾರ್ಟ್ನರ್ ಮತ್ತೆ ಡೆತ್ ಆಫ್ ದ ಪಾರ್ಟ್ನರ್ ಅಲ್ಲಿ ನಾವು ಏನ್ ಪ್ರಿಪೇರ್ ಮಾಡ್ತಾ ಇದೀವಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡಬೇಕಾಗಿರುತ್ತೆ. ಇಲ್ಲಿ ನಾವೇನ್ ಅಕೌಂಟ್ ಪ್ರಿಪೇರ್ ಮಾಡಬೇಕಾಗಿರುತ್ತೆ, ರಿಯಲೈಸೇಷನ್ ಅಕೌಂಟ್ ಪ್ರಿಪೇರ್ ಮಾಡಬೇಕಾಗಿರುತ್ತೆ. ಮತ್ತೆ ನಿಮ್ಗೆ ಇನ್ನೊಂದು ಕ್ವಶನ್ ಅರೈಸ್ ಆಗ್ಬೋದು, ಯಾಕೆ ಕಂಪನಿನ ಕ್ಲೋಸ್ ಮಾಡ್ತಾರೆ ಅಂತ. ಯಾಕೆ ಕಂಪನಿನ ಕ್ಲೋಸ್ ಮಾಡ್ತಾರೆ, ಅದಕ್ಕೆ ಕ್ವಶನ್ ಹೇಗೆ ಬರುತ್ತೆ ಅಂದ್ರೆ, ರೀಸನ್ಸ್ ಫಾರ್ ಡಿಸಲ್ಯೂಷನ್ ಆಫ್ ದ ಫರ್ಮ್. ಗಿವ್ ಎನಿ 2 ರೀಸನ್ಸ್ ಫಾರ್ ಡಿಸಲ್ಯೂಷನ್ ಫರ್ಮ್ ಆರ್ ರೈಟ್ ಎನಿ ಸರ್ಕಮ್ಸ್ಟಾನ್ಸಸ್ ಅಂಡರ್ ವಿಚ್ ಅ ಪಾರ್ಟ್ನರ್ ಫರ್ಮ್ ಇಸ್ ಡಿಸಾಲ್ವ್ಡ್. ಸರ್ಕಮ್ಸ್ಟಾನ್ಸಸ್ ನ ತಿಳಿಸಿ ಪಾರ್ಟ್ನರ್ ಫರ್ಮ್ ಏಕೆ ಡಿಸಾಲ್ವ್ ಆಗುತ್ತೆ ಅಂತ ಈ ರೀತಿ ಕ್ವಶನ್ ನ ಕೇಳ್ಬೋದು. ಹಾಗೆ ಕೇಳಿದಾಗ ಫಸ್ಟ್ ಒನ್ ಏನಾಗಿರುತ್ತೆ, ಇಲ್ಲಿ ಕನ್ಸೆಂಟ್ ಆಫ್ ಆಲ್ ದ ಪಾರ್ಟ್ನರ್ಸ್ ಆರ್ ಬೈ ಅನ್ ಅಗ್ರಿಮೆಂಟ್ ಅಮಾಂಗ್ ಆಲ್ ದ ಪಾರ್ಟ್ನರ್ಸ್. ಅಂದ್ರೆ ಎಲ್ಲಾ ಪಾರ್ಟ್ನರ್ಸು ಕನ್ಸೆಂಟ್ ಕೊಡೋದು, ಅಂದ್ರೆ ನಮ್ಗೆ ಇಷ್ಟ ಇಲ್ಲ ಪಾರ್ಟ್ನರ್ಶಿಪ್ ನ ರನ್ ಮಾಡೋದಕ್ಕೆ ಅಂತ ಕಂಪನಿಗೆ ಡಾಕ್ಯುಮೆಂಟ್ ಮುಖಾಂತರ ಸಬ್ಮಿಟ್ ಮಾಡಿದ್ರೆ ಅಲ್ಲಿ ಫರ್ಮು ಕ್ಲೋಸ್ ಆಗುತ್ತೆ. ಬೈ ಆನ್ ಅಗ್ರಿಮೆಂಟ್ ಅಮಾಂಗ್ ಆಲ್ ದ ಪಾರ್ಟ್ನರ್ಸ್. ಕೆಲವೊಂದು ಪ್ರಾಜೆಕ್ಟ್ ಇರುತ್ತೆ, ಫಾರ್ ಎಕ್ಸಾಂಪಲ್ ಒಂದು ಬಿಲ್ಡಿಂಗ್ ನ ಕನ್ಸ್ಟ್ರಕ್ಟ್ ಮಾಡ್ಬೋದು. ಆ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಒಂದು 5-6 ಜನ ಪಾರ್ಟ್ನರ್ಶಿಪ್ ಅಲ್ಲಿ ವರ್ಕ್ ಮಾಡ್ತಾರೆ. ಆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮುಗೀತು, ಅದಾದ್ಮೇಲೆ ಅವ್ರಿಗೆ ಅವಶ್ಯಕತೆ ಇಲ್ಲ ಪಾರ್ಟ್ನರ್ಶಿಪ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋದಕ್ಕೆ. ಅವ್ರು ಏನ್ ಮಾಡಿರ್ತಾರೆ, ಮುಂದೆನೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. 2 years ವರ್ಗು ಮಾತ್ರ ನಾವು ಪಾರ್ಟ್ನರ್ಸ್ ಆಗಿ ವರ್ಕ್ ಮಾಡ್ತೀವಿ, 3 years ವರ್ಗು ಮಾತ್ರ ನಾವು ಪಾರ್ಟ್ನರ್ಸ್ ಆಗಿ ವರ್ಕ್ ಮಾಡ್ತೀವಿ. ಆ ರೀತಿ 2 ಮತ್ತೆ 3 years ಆದಾಗ ಏನಾಗುತ್ತೆ, ಕಂಪನಿ ಎಂಡ್ ಆಗುತ್ತೆ. ನೆಕ್ಸ್ಟ್, ವೆನ್ ದ ಬಿಸ್ನೆಸ್ ಆಫ್ ದ ಫರ್ಮ್ ಬಿಕಮ್ಸ್ ಇಲ್ಲೀಗಲ್. ಬಿಸ್ನೆಸ್ ಅಲ್ಲಿ ಯಾವುದೇ ಇಲ್ಲೀಗಲ್ ಆಕ್ಟಿವಿಟೀಸ್ ಅಂದ್ರೆ ಕಾನೂನು ಬಾಹಿರವಾಗಿ ಯಾವುದೇ ರೀತಿಯ ಚಟುವಟಿಕೆಗಳು ನಡೆದಾಗ ಕೋರ್ಟ್ ಮುಖಾಂತರ ಏನಾಗುತ್ತೆ, ಬಿಸ್ನೆಸ್ ನ ಕ್ಲೋಸ್ ಡೌನ್ ಮಾಡಿಸ್ತಾರೆ. ಅವಾಗ ಪಾರ್ಟ್ನರ್ಶಿಪ್ ಎಂಡ್ ಆಗುತ್ತೆ. ಇದನ್ನ ನೀವು ಕ್ಲೀನ್ ಆಗಿ ತಿಳ್ಕೊಬೇಕಾಗಿರುತ್ತೆ, ಸರಿನಾ. ನೆಕ್ಸ್ಟ್ ಬಂದ್ರೆ ನಿಮ್ಗೆ ಅಕೌಂಟ್ಸ್ ವಿಚ್ ಆರ್ ಪ್ರಿಪೇರ್ಡ್ ಆಫ್ಟರ್ ದ ಡಿಸಲ್ಯೂಷನ್ ಆಫ್ ದ ಫರ್ಮ್. ಸೊ ಯಾವ ರೀತಿಯ ಅಕೌಂಟ್ಸ್ ನ ನಾವು ಪ್ರಿಪೇರ್ ಮಾಡ್ತೀವಿ ಡಿಸಲ್ಯೂಷನ್ ಆಫ್ ದ ಫರ್ಮ್ ಅಲ್ಲಿ. ಫಸ್ಟ್ ಅಕೌಂಟ್ ಬಂದು ರಿಯಲೈಸೇಷನ್ ಅಕೌಂಟ್. ಓಕೆನಾ. ನೀವು ಅಡ್ಮಿಷನ್ ಆಫ್ ದ ಪಾರ್ಟ್ನರ್, ರಿಟೈರ್ಮೆಂಟ್ ಆಫ್ ದ ಪಾರ್ಟ್ನರ್ ಅಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡ್ತೀರಾ. ಅಂದ್ರೆ ಕಂಪನಿ ಇರುತ್ತೆ, ಇರೋಂತಹ ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ನ ರಿವ್ಯಾಲ್ಯೂ ಮಾಡಬೇಕು ಅಷ್ಟೇ. ರಿಯಲೈಸೇಷನ್ ಅಕೌಂಟ್ ಅಂತ ಹೇಳಿದ್ರೆ ಏನು, ಕಂಪನಿ ಕ್ಲೋಸ್ ಆಗುತ್ತೆ. ಕಂಪನಿ ಕ್ಲೋಸ್ ಆದಾಗ ಏನ್ ಮಾಡ್ಬೇಕಾಗಿರುತ್ತೆ, ಒಂದು ಕಂಪನಿ ಅಂತ ಹೇಳಿದ್ರೆ ಕಂಪನಿಯಲ್ಲಿ ಏನಿರುತ್ತೆ, ಅಸೆಟ್ಸ್ ಇರುತ್ತೆ. ಅಸೆಟ್ಸ್ ಏನಾಗಿರ್ಬೋದು, ಲ್ಯಾಂಡ್ ಇರ್ಬೋದು ಅಥವಾ ಬಿಲ್ಡಿಂಗ್ಸ್ ಇರ್ಬೋದು ಅಥವಾ ಫರ್ನಿಚರ್ ಇರ್ಬೋದು, ಮಿಷನರಿ ಇರ್ಬೋದು. ಓಕೆನಾ. ಇದನ್ನೆಲ್ಲ ಸೇಲ್ ಮಾಡಬೇಕಾಗಿರುತ್ತೆ. ಸೆಲ್ ಮಾಡಿ ಕಂಪನಿಯಲ್ಲಿ ಅಥವಾ ಏನಾದರೂ ಲಯಬಿಲಿಟೀಸ್ ಇದ್ರೆ, ಲಯಬಿಲಿಟೀಸ್ ಅಂತ ಹೇಳಿದ್ರೆ ಲೋನ್ಸ್. ಓಕೆ. ಸೊ ಕ್ರೆಡಿಟಾರ್ಸ್ಗೆ ಯಾರಿಗಾದ್ರೂ ಅಮೌಂಟ್ ಕೊಡೋಂಗಿದ್ರೆ ಕ್ರೆಡಿಟಾರ್ಸ್ಗೆ ಕೊಟ್ಬಿಡ್ಬೇಕಾಗಿರುತ್ತೆ. ಬ್ಯಾಂಕ್ ಲೋನ್ ಏನಾದರೂ ಇದ್ರೆ ಬ್ಯಾಂಕ್ ಲೋನ್ನ ಕ್ಲಿಯರ್ ಮಾಡಬೇಕಾಗಿರುತ್ತೆ. ಬಿಲ್ಸ್ ಏನಾದರೂ ಪೇ ಮಾಡೋದಿದ್ರೆ ಬಿಲ್ಸ್ ಪೇಬಲ್ಸ್ಗೆ ಕೊಡಬೇಕಾಗಿರುತ್ತೆ. ಈ ಎಲ್ಲ ಕ್ಲಿಯರ್ ಮಾಡಿ ಮಿಕ್ಕಿದಂತಹ ದುಡ್ಡನ್ನ ಹಂಚಿಕೊಳ್ಳೋದಕ್ಕೆ ನಾವು ರಿಯಲೈಸೇಷನ್ ಅಕೌಂಟ್ನ ಪ್ರಿಪೇರ್ ಮಾಡಿದ್ದೀವಿ, ಸರಿನಾ. ಸೊ ರಿಯಲೈಸೇಷನ್ ಅಕೌಂಟ್ನ ಮೀನಿಂಗ್ ತಿಳ್ಕೊಳ್ಳೋಣ. ಇಟ್ ಈಸ್ ಅನ್ ಅಕೌಂಟ್, ಇದೊಂದು ಅಕೌಂಟ್ ಪ್ರಿಪೇರ್ಡ್ ಅಟ್ ದ ಟೈಮ್ ಆಫ್ ಡಿಸಲ್ಯೂಷನ್ ಆಫ್ ದ ಫರ್ಮ್. ಯಾವಾಗ ಪ್ರಿಪೇರ್ ಮಾಡ್ತೀವಿ, ಡಿಸಲ್ಯೂಷನ್ ಆಫ್ ದ ಫರ್ಮ್ ಆದಾಗ ಪ್ರಿಪೇರ್ ಮಾಡ್ತೀವಿ. ಏನಕ್ಕೆ ಪ್ರಿಪೇರ್ ಮಾಡ್ತೀವಿ,
ಪ್ರಾಫಿಟ್ ಅಥವಾ ಲಾಸ್ನ ಕಂಡುಹಿಡಿಯೋದಕ್ಕೆ ಪ್ರಿಪೇರ್ ಮಾಡ್ತೀವಿ. ಯಾವುದರಿಂದ ಪ್ರಾಫಿಟ್ ಆ್ಯಂಡ್ ಲಾಸ್ ಬರುತ್ತೆ? ಕಂಪನಿಯಲ್ಲಿರುವಂತಹ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ನ ಸೇಲ್ ಮಾಡಿ ಲಯಬಿಲಿಟೀಸ್ನ ಕ್ಲಿಯರ್ ಮಾಡಿರೋದ್ರಿಂದ ಬಂದಂತಹ ಪ್ರಾಫಿಟ್ ಮತ್ತು ಲಾಸ್ನ ಶೇರ್ ಮಾಡ್ಕೊಳೋದಕ್ಕೆ ನಾವೇನಂತ ಏನು ಪ್ರಿಪೇರ್ ಮಾಡ್ತೀವಿ? ರಿಯಲೈಸೇಷನ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ. ನಿಮಗೆ ಗೊತ್ತಿರೋ ಹಾಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ನೆನೆಸ್ಕೊಳ್ಳಿ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಾಫಿಟ್ ಬಂದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಸೈಡ್ ಬರೀತಿದ್ರಿ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಲಾಸ್ ಬಂದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಬರೀತಿದ್ವಿ. ಅದೇ ರೀತಿ ಇಲ್ಲೂ ಸಹ ನಾವು ಪ್ರಾಫಿಟ್ ಮತ್ತು ಲಾಸ್ನ ಕಂಡಿದ್ದು ಪ್ರಾಫಿಟ್ ಬಂದರೆ ಕ್ರೆಡಿಟ್ ಸೈಡ್, ಲಾಸ್ ಬಂದರೆ ಡೆಬಿಟ್ ಸೈಡ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಬೇಕಾಗಿರುತ್ತೆ. ಸೊ ಒಂದು ಅಕೌಂಟ್ ಯಾವುದು ಪ್ರಿಪೇರ್ ಮಾಡ್ತೀವಿ? ರಿಯಲೈಸೇಷನ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ. ಎರಡನೇ ಅಕೌಂಟ್ ಯಾವುದು ಪ್ರಿಪೇರ್ ಮಾಡ್ತೀವಿ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ. ಮೂರನೇ ಅಕೌಂಟ್ ಯಾವುದು ಪ್ರಿಪೇರ್ ಮಾಡ್ತೀವಿ? ಕ್ಯಾಶ್ ಮತ್ತು ಬ್ಯಾಂಕ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ. ನಿಮಗೆ ಒಂದು ಕ್ವಶನ್ನು ಅರೈಸ್ ಆಗ್ಬೋದು, ಮ್ಯಾಮ್ ಯೂಶಲಿ ಅಡ್ಮಿಷನ್ ಆಫ್ ದ ಪಾರ್ಟ್ನರ್, ರಿಟೈರ್ಮೆಂಟ್ ಆಫ್ ದ ಪಾರ್ಟ್ನರ್ ಎಲ್ಲ ಕಡೆನೂ ನಾವು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡ್ತಾ ಇದ್ವಿ, ಇಲ್ಲ ಯಾಕೆ ಮ್ಯಾಮ್ ಬ್ಯಾಂಕ್ ಮತ್ತು ಕ್ಯಾಶ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ ಅಲ್ವಾ? ಸೊ ಏನಾಗಿರಬಹುದು? ಥಿಂಕ್ ಮಾಡಿ. ಕಂಪನಿಯಲ್ಲಿರುವಂತಹ ಅಸೆಟ್ಸ್ನ ಸೆಲ್ ಮಾಡಿದ್ಮೇಲೆ, ಕಂಪನಿಯಲ್ಲಿರುವಂತಹ ಲೋನ್ಸ್ನ ಕ್ಲಿಯರ್ ಮಾಡಿದ್ಮೇಲೆ, ಕಂಪನಿಯಲ್ಲಿ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ಇರೋದಿಲ್ಲ. ಕಂಪನಿಯಲ್ಲಿ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ಇರೋದಿಲ್ಲ ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಶೀಟ್ನ ಅವಶ್ಯಕತೆ ಏನಿದೆ? ಕಂಪನಿಯಲ್ಲಿರುವಂತಹ ಅಸೆಟ್ಸ್ನೆಲ್ಲ ನಾವೇನು ಮಾಡಿದ್ದೀವಿ? ಕ್ಯಾಶ್ ಮುಖಾಂತರ ಕನ್ವರ್ಟ್ ಮಾಡಿದ್ದೀವಿ. ಲಯಬಿಲಿಟೀಸ್ನು ಸಹ ಕ್ಯಾಶ್ ಮುಖಾಂತರ ಅಥವಾ ಬ್ಯಾಂಕ್ ಮುಖಾಂತರ ಪೇಮೆಂಟ್ ಮಾಡಿಬಿಟ್ಟಿದ್ದೀವಿ. ಅದಕ್ಕೆ ನಾವು ಕ್ಯಾಶ್ ಮತ್ತು ಬ್ಯಾಂಕ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ. ನಿಮಗೆ ಈ ಚಾಪ್ಟರ್ನ ಥಿಯರಿ ಪಾರ್ಟ್ ಅರ್ಥ ಆಯಿತು ಅಂದ್ಕೊಳ್ತೀನಿ. ಈ ಚಾಪ್ಟರ್ನ ಥಿಯರಿ ಪಾರ್ಟ್ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಪ್ರಾಕ್ಟಿಕಲ್ಸು ಸಹ ಅರ್ಥ ಆಗೋದಿಲ್ಲ. ಕ್ಲೀನಾಗಿ ಈ ವಿಡಿಯೋನ ನೀಟಾಗಿ ಮತ್ತೆ ರಿವೈಸ್ ಆಗಿ ನೋಡಿ. ಆದ್ದರಿಂದ ಕ್ಲೀನಾಗಿ ಟಾಪಿಕ್ ಅರ್ಥ ಆಗೋವರೆಗೂ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಎವ್ರಿ ಒನ್. ಹ್ಯಾವ್ ಅ ನೈಸ್ ಡೇ.